ಪ್ರಿಯಾ ಸೋಮೇಶ್. ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟಗಳು ಶುರುವಾಗ್ತಾನೆ ಇದೆ, ಒಂದರಿಂದ ಒಂದು ತೊಂದರೆಗಳು ಆಗ್ತಾನೆ ಇದೆ. ಪುಣ್ಯಕ್ಕೆ ಮೊನ್ನೆ ಬ್ಯಾರಕ್ನೆಲ್ಲ ಹುಡುಕುವಾಗ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಒಂದಷ್ಟು ಐಟಮ್ಗಳು ಸಿಕ್ತು, ನಿಷೇಧ ವಸ್ತುಗಳು. ಆದ್ರೆ ಪುಣ್ಯಕ್ಕೆ ದರ್ಶನ್ ಅವರ ಬ್ಯಾರಕ್ನಲ್ಲಾಗಿರ್ಬಹುದು ಅಥವಾ ಪವಿತ್ರ ಗೌಡ ಬ್ಯಾರಕ್ನಲ್ಲಾಗಿರ್ಬಹುದು ಅಂತ ನಿಷೇಧ ವಸ್ತುಗಳು ಯಾವುದು ಕೂಡ ಕಂಡು ಬಂದಿಲ್ಲ. ಅದೊಂದು ಪ್ಲಸ್ ಪಾಯಿಂಟ್ ಇದೆ. ಆದ್ರೆ ದರ್ಶನ್ ಅವ್ರಿಗೆ ಏನ್ ಸಂಕಷ್ಟ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಾಫಿ ಸಾಕ್ಷಿಯಾಗಿ ಪ್ರದೂಷ್ ಅವರು ನಿಂತ್ಕೊಂಡಿದ್ದಾರೆ. ಕೋರ್ಟು ಅವ್ರನ್ನ ವಿಚಾರಣೆ ಕೂಡ ಮಾಡಿದೆ. ಯಾಕೆಂತಂದ್ರೆ ಅವ್ರಿಗೆ ಗೊತ್ತಿದ್ದು ಮಾಫಿ ಸಾಕ್ಷಿಗೆ ಒಪ್ಪಿಗೆ ಕೊಟ್ಟಿದಾರಾ ಇಲ್ವಾ, ಅವ್ರ ಕಡೆ ಯಾರಾದ್ರೂ ಮಾಫಿ ಸಾಕ್ಷಿಗೆ ಸುಮ್ಮನೆ ಏನಾದ್ರು ಅರ್ಜಿ ಹಾಕಿದಾರಾ ಅನ್ನೋದು ಗೊತ್ತಿರಲ್ಲ ಅಲ್ವಾ. ಹಾಗಾಗಿ ಪ್ರದೂಷ್ನ ಕೋರ್ಟ್ ಕೇಳಿದೆ, ಮಾಫಿ ಸಾಕ್ಷಿಗೆ ನೀವು ಒಪ್ಪಿಗೆ ಇದೆಯಾ, ಅರ್ಜಿ ಹಾಕಿರೋದು ನಿಮಗೆ ಗೊತ್ತಿದೆಯಾ ಅಂತ ಕೋರ್ಟ್ ಕೇಳಿದೆ. ಅದಕ್ಕೆ ಪ್ರದೂಷ್ ಅವರು ಕೂಡ ಹೌದು, ನನಗೆಲ್ಲದಕ್ಕೂ ಒಪ್ಪಿಗೆ ಇದೆ, ಅರ್ಜಿ ಹಾಕಿರೋದು ನನಗೆ ಗೊತ್ತಿದೆ ಅಂತ A14 ಆರೋಪಿಯಾಗಿರುವಂತಹ ಪ್ರದೂಷ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದಿಷ್ಟು ಒಂದು ಕಡೆ. ಇದು ಸಿಕ್ಕಾಪಟ್ಟೆ ತಲೆನೋವಿನ ವಿಚಾರನೆ ಬಿಡಿ. ದರ್ಶನ್ಗೆ, ವಿಜಯಲಕ್ಷ್ಮಿ ಅವರಿಗೆ, ಅದ್ರ ಜೊತೆಗೆ ದರ್ಶನ್ ಅವರ ಅಭಿಮಾನಿಗಳಿಗೆ ತಲೆನೋವಿನ ವಿಚಾರ. ಇತ್ತೀಚಿನ ದಿನಗಳಲ್ಲಿ, ಸ್ವಲ್ಪ ದಿನಗಳ ಹಿಂದೆ ವಿಜಯಲಕ್ಷ್ಮಿ ಅವರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ, ಸ್ಟೇಜ್ ಮೇಲೆ ನಿಂತ್ಕೊಂಡಿರ್ತಾರೆ. ಆಗ ವಿಡಿಯೋ ಮಾಡುವಂಥದ್ದು, ಡಿ ಬಾಸ್ ಅಂತ ಕೂಗುವಂಥದ್ದು, ಈ ರೀತಿಯಾದಂತಹ ಘಟನೆಗಳು ಕಂಡು ಬರುತ್ತೆ. ಆಗ ವಿಜಯಲಕ್ಷ್ಮಿ ಅವರು ಹೇಳ್ತಾರೆ, ಇದನ್ನೆಲ್ಲದನ್ನು ಬಿಡಬೇಕು, ಮೊದಲು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಇದನ್ನ ಯಾಕೆ ಹೇಳಿದ್ರು? ಈಗ ದರ್ಶನ್ ಅವರು ಮೇ ಬಿ ಸೆಲೆಬ್ರಿಟಿ ಆಗಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಅವ್ರು ಬೇಲ್ ಮೇಲೆ ಹೊರಗಡೆ ಇರೋರು, ಅವ್ರ ಆಚೆ ಇರೋರು, ಅವರೊಂದು ದೊಡ್ಡ ಸೆಲೆಬ್ರಿಟಿ ಆಗಿರೋದಕ್ಕೆ ಜನರು ಈ ರೀತಿಯಾಗಿ ಅವರ ಇನ್ಸ್ಪಿರೇಷನ್ ಅಂತಂದ್ರೆ ದರ್ಶನ್ ಅಂತ ಒಂದಷ್ಟು ಜನರು ಹೇಳ್ತಾರಲ್ವಾ. ಓಕೆ, ಏನಾದ್ರೂ ಅವ್ರನ್ನ ಆಚೆ ಬಿಟ್ರೆ, ದರ್ಶನನ್ನೇ ಹೊರಗಡೆ ಬಿಟ್ಟಿದ್ದಾರೆ, ನಾವು ಕೊಲೆ ಮಾಡಿದ್ರೆ ನಮಗ್ ಬಿಡಲ್ವಾ ಅಂತ ಅನ್ಕೊಳ್ಬಾರ್ದು ಅನ್ನುವಂತಹ ದೊಡ್ಡ ಕಾರಣನೇ ಅಂತಂದ್ರೆ ಇದೆ. ದರ್ಶನನ್ನೇ ಹೊರಗಡೆ ಬಿಟ್ಟಿದ್ದಾರೆ ಅಂದ್ರೆ ನಮ್ಮನ್ನ ಹೊರಗಡೆ ಬಿಡಲ್ವಾ, ಏನ್ ದೊಡ್ಡ ಮಹಾಭಾರಿ ಆಗುತ್ತೆ ಅಂತ ಅನ್ನೋದು ಯಾರ ತಲೆನೂ ಬರಬಾರ್ದು. ತಪ್ಪೇ. ಈಗ ಸಾಮಾನ್ಯ ಜನರಿಗೆ ಶಿಕ್ಷೆ ಕೊಡೋದಕ್ಕಿಂತ ಈ ಸ್ವಲ್ಪ ದೊಡ್ಡ ಹೆಸರು, ಹಣ, ಆಸ್ತಿ, ಅಂತಸ್ತಿರುತ್ತಲ್ಲ, ಇಂಥವ್ರಿಗೆ ಶಿಕ್ಷೆ ಆದಾಗ ಎಚ್ಚೆತ್ಕೊಳ್ತಾರೆ ಜನರು ಅನ್ನೋವಂಥದ್ದು ಇಲ್ಲಿ ಕಂಡು ಬರುತ್ತೆ. ಹಂಗಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ. ಎಷ್ಟು ಕೋಟಿ ಆಸ್ತಿ ಇದೆ ಅವರೆಲ್ಲ ಎಷ್ಟು ಹೆಸರು ಮಾಡಿರೋರು, ಅವ್ರ ಹಾಸನದ ಸಂಸದ, ಅವ್ರ ಇಡೀ ಕುಟುಂಬವೇ ರಾಜಕಾರಣದಲ್ಲಿದೆ. ಅಂತ ವ್ಯಕ್ತಿನೇ ಹೊರಗಡೆ ಬಿಡ್ಸಕ್ಕಾಗ್ಲಿಲ್ಲ. ಯಾಕೆ? ಇದೆಲ್ಲ ನೋಡಿದಾಗ ಅಟ್ಲೀಸ್ಟ್ ಮುಂದೆನಾದ್ರೂ ಜನ ಎಚ್ಚೆತ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ದರ್ಶನ್ ಅವರು ಇನ್ನೊಂದು ಬೇಡಿಕೆಯನ್ನ ಇಟ್ಟಿರ್ತಾರೆ. ಏನಂತಂದ್ರೆ, ಪಾಪ ಸೊಳ್ಳೆ ಪರದೆ ಬೇಕು. ನಿಮ್ಗೆ ಗೊತ್ತಿರ್ಬೋದು, ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೆಲ್ಲ ಜೈಲಲ್ಲಿ ಮಲ್ಗೋದಕ್ಕೆ ಆಗ್ತಾ ಇಲ್ಲ, ನನಗೆ ನೆಲದ ಮೇಲೆ ಮಲ್ಗೋದಕ್ಕೆ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಫಂಗಸ್ ಕೂರ್ತಾ ಇದೆ, ಯಾಕೆಂದ್ರೆ ನನ್ನನ್ನು ಬಿಸಿಲಿಗೆ ಹೋಗೋದಕ್ಕೆ ಬಿಡ್ತಿಲ್ಲ, ಬಾಡಿ ಮೇಲೆಲ್ಲ ಫಂಗಸ್ ಕೂರ್ತಾ ಇದೆ, ನಾನು ಬಿಸಿಲಿಗೆ ಹೋಗ್ಬೇಕು, ಹಾಸ್ಕೊಳ್ಳೋದಕ್ಕೆ ಅಥವಾ ಒಚ್ಕೊಳ್ಳೋದಕ್ಕೆ ಒಂದಷ್ಟು ವಸ್ತುಗಳು ಬೇಕು, ನನಗೆ ಆಸ್ತಿ ದಿನಮೂನಾದ್ರೂ ಕೊಡಿ ಅಂತ ಬೇಡ್ಕೊಂಡಿದ್ರು. ಟಿವಿ ಬೇಕು ಅಂತ ಕೇಳ್ಕೊಂಡಿದ್ರು. ಒಂದಷ್ಟು ಐಟಮ್ಗಳನ್ನ ಅದೇ ಸೊಳ್ಳೆ ಪರ್ದೆ ಪಾಪ ಕೇಳ್ತಿದ್ದಾರೆ. ಅಲ್ಲಿ ಬ್ಯಾರಕ್ನಲ್ಲಿ ಮಲ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಸೊಳ್ಳೆಗಳ ಕಾಟ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಹಾಗಾಗಿ ನನಗೆ ಸೊಳ್ಳೆ ಪರ್ದೆ ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಬಟ್ ಅದಕ್ಕೂ ನೋ ಅಂತ ಹೇಳಿದೆ. ಮೇ ಬಿ ಸಿಕ್ಕಿದ್ರು ಸಿಗ್ಬಹುದು, ಇಲ್ದನೇನು ಇರಬಹುದು. ಆದ್ರೆ ಈಗ ದೊಡ್ಡ ತಲೆನೋವಾಗಿರೋದು ಪ್ರದೂಷ್ ಮಾಫಿ ಸಾಕ್ಷಿ ಬಗ್ಗೆನೆ. ಅವ್ರು ಕೊಡುವಂತಹ ಹೇಳಿಕೆಗಳು ಅಂದ್ರೆ ಆರೋಪ ಪ್ರತ್ಯಾರೋಪ ಎಲ್ಲ ನಡೀತಿದೆ, ವಾದ ವಿವಾದ ಎಲ್ಲ ನಡೀತಾನೆ ಇದೆ. ದರ್ಶನ್ ಲಾಯರ್ ಕೂಡ ಏನು ಸುಮ್ಮನೆ ಕೂತಿಲ್ಲ, ಅವರು ಕೂಡ ಮಾತಾಡ್ತಿದ್ದಾರೆ, ವಾದ ವಿವಾದಗಳು ನಡೀತಾನೆ ಇದೆ. ಆದ್ರೆ ಪ್ರದೂಷ್ ಅವರು ಈಗ ಮಾಫಿ ಸಾಕ್ಷಿಯಾಗಿರೋದು ದೊಡ್ಡ ತಲೆನೋವಾಗಿದೆ. ಇದು ಬರೀ ದರ್ಶನ್ಗೆ ಮಾತ್ರ ಅಲ್ಲ, ದರ್ಶನ್, ವಿಜಯಲಕ್ಷ್ಮಿ ಹಾಗೆ ದರ್ಶನ್ ಅವರ ಅಭಿಮಾನಿಗಳಿಗೆ ದೊಡ್ಡ ತಲೆನೋವು ಅಂತಾನೆ ಹೇಳ್ಬಹುದು. ಈಗ ದರ್ಶನ್ ಅವರಿಗೆ ಈ ಮಾಫಿ ಸಾಕ್ಷಿ ಬಗ್ಗೆ ಒಂದು ತಲೆನೋವು, ಬೇಲ್ ಸಿಗುತ್ತಾ ಇಲ್ವಾ ಅನ್ನೋ ತಲೆನೋವು, ಸೊಳ್ಳೆ ಪರದೆ ಕೊಡ್ತಾರಾ ಇಲ್ವಾ ಅನ್ನುವಂಥ ತಲೆನೋವು, ಇಷ್ಟೆಲ್ಲ ತಲೆನೋವುಗಳು ಶುರುವಾಗಿದೆ. ಆದ್ರೆ ವಿಜಯಲಕ್ಷ್ಮಿ ಆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದು 100% ಸತ್ಯ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ರಾಮನಗರದಲ್ಲಿ DK ಶಿವಕುಮಾರ್ ಅವರು ಸ್ಟೇಜ್ ಮೇಲೆ ಹತ್ತಿದಾಗ ಅಲ್ಲಿದ್ದವರೆಲ್ಲ ಡಿ ಬಾಸ್ ಅಂತ ಕರೆದು CM DK ಶಿವಕುಮಾರ್ ಅವರು ಆ ಮೈಕ್ನ ಇನ್ನೊಬ್ರಿಗೆ ಕೈ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಅಭಿಮಾನಿಗಳು ಎಷ್ಟು ದಿನದವರೆಗೂ ಈ ರೀತಿಯಾಗಿ ಮಾಡ್ತಾನೆ ಇರ್ತಾರೋ, ದರ್ಶನ್ ಅವರಿಗೆ ಅದು ಕಟ್ಟಿಟ್ಟು ಬುತ್ತಿ ಅಂತಾನೆ ಹೇಳ್ಬಹುದು, ಕಷ್ಟ.
ಸೊ ಅದರಿಂದ ಸ್ವಲ್ಪ ಹೊರಗಡೆ ಬರಬೇಕು, ಅವ್ರನ್ನು ನಾರ್ಮಲ್ ಥರ ನೋಡೋದಕ್ಕೆ ಶುರು ಮಾಡಬೇಕು. ಈ ರೀತಿಯಾಗೆಲ್ಲ ಆದಾಗ ಇದೆಲ್ಲದೂ ಕೂಡ ಸರಿ ಆಗ್ತಾ ಬರುತ್ತೆ, ಒಂದಷ್ಟು ಸರಿ ಆಗ್ತಾ ಬರುತ್ತೆ. ಏನು ಮಾಡಲಿ ನಾನು ಡಿವಾರ್ಸ್, ಕೊಲೆ ಮಾಡಲಿ ಡಿವಾರ್ಸ್, ಏನು ಮಾಡಲಿ ಡಿವಾರ್ಸ್, ಡಿವಾರ್ಸ್ 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 ಡಿವಾರ್ಸ್, ಏನು ಮಾಡಿದ್ರು ತಪ್ಪಲ್ಲ, ತಪ್ಪು ಮಾಡಿದ್ರೆ ತಪ್ಪಲ್ಲ, ಸರಿ ಮಾಡಿದ್ರೆ ಸರಿ, ತಪ್ಪು ಮಾಡಿದ್ರು ಸರಿ. ಈ ರೀತಿಯಾದಂತಹ ಹುಚ್ಚು ಅಭಿಮಾನಿಗಳು ಇರೋದ್ರಿಂದ ದರ್ಶನ್ ಅವರಿಗೆ ಸಂಕಷ್ಟ ಅಂತ ಹೇಳಬಹುದು. ನೀವೆಲ್ಲ ಕಡೆ ನೋಡಿಬೇಕಾದ್ರೆ ಈ ಅಭಿಮಾನಿಗಳಿಂದನೇ ತುಂಬಾ ಜಾಸ್ತಿ ದೊಡ್ಡದಾಗ್ತಿದೆ ಇದು ವಿಚಾರ ಅಂತ ನೀವು ಕೇಳಿರ್ತೀರ. ಆ ಟೈಮ್ನಲ್ಲಿ ದರ್ಶನ್ ಅಭಿಮಾನಿಗಳು ಒಂದಷ್ಟು ಜನ ಫೇಕ್ ಅಕೌಂಟ್ ಎಲ್ಲ ಮಾಡ್ಕೊಂಡು ರಮ್ಯಾ ಅವ್ರಿಗೆ ಕಮೆಂಟ್ ಮಾಡಿದ್ದು, ಮೆಸೇಜ್ ಮಾಡಿದ್ದು ಕೆಟ್ಟದಾಗಿ ಇದೆಲ್ಲದು ನೋಡಿರ್ತೀರಾ. ಸೊ ಹಾಗಾಗಿ ಹೇಳೋದೇನಂತಂದ್ರೆ ಈ ಅಭಿಮಾನ ಎಲ್ಲ ಸ್ವಲ್ಪ ಕಡಿಮೆ ಆದರೆ ಇದೆಲ್ಲದೂ ಕೂಡ ಸರಿಯಾಗಬಹುದು. ಒಟ್ಟಿನಲ್ಲಿ ವಿಜಯಲಕ್ಷ್ಮಿಯವರು ಸ್ಟೇಜ್ ಮೇಲೆ ಇದೆಲ್ಲ ನಿಲ್ಲಿಸ್ಬೇಕು, ಇದೆಲ್ಲ ನಿಲ್ಲಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹಿಂಟನ್ನು ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಇನ್ನು ಮುಂದೇನಾದರೂ ಅಭಿಮಾನಿಗಳು ಒಂದು ಸ್ವಲ್ಪ ಎಚ್ಚೆತ್ಕೊಳ್ತಾರ, ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.